ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಕರ್ನಾಟಕ ಹುಡುಗಿ ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ. ಈಗ ಸಂಜೆ 6 ಗಂಟೆ. ಸೊ ಟೀ ಕುಡಿತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಇವತ್ತು ಮನೆಯಲ್ಲಿ ಸ್ವಲ್ಪ ತರಕಾರಿ ಇರಲಿಲ್ಲ. ಸೊ ಅದಕ್ಕೆ ನಾರ್ಮಲ್ ಇರ್ತಕ್ಕಂಥ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ರೈಸ್ ಮತ್ತು ರೊಟ್ಟಿ ಎರಡಕ್ಕೂ ಆಗೋ ಹಾಗೆ ಒಂದು ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ಕಾಮನ್ ಆಗಿ. ಹಾಗೆ ಸ್ವಲ್ಪ ಸಾಯಂಕಾಲ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸು. ಸೊ ಚುರುಮುರಿ ಜೊತೆ ಚಹಾ ಕುಡಿತಾ ಇದ್ದೀವಿ. ಟೇಸ್ಟ್ ಮಾತ್ರ ತುಂಬ ಸೂಪರು. ಸೊ ಈಗೊಂದು ಆಯಿಲ್ ಹಾಕ್ತೀವಿ ಫ್ರೆಂಡ್ಸ್. ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿನ ಅಳಕಳಕ್ಕಾಗಿ ಹಾಕಬೇಕು. ಜಜ್ಜಿ ಹಾಕಿದ್ರೂ ಓಕೆ, ಆದರೆ ಅಳಕಳಕಕ್ಕೆ ಹಾಕಿದರೆ ಸ್ವಲ್ಪ ಟೇಸ್ಟ್, ಅದು ಬೆಳ್ಳುಳ್ಳಿದೊಂದು ಫ್ರೇಗ್ರೆನ್ಸ್ ಬರುತ್ತೆ ತಿನ್ನೋವಾಗ. ಹಾಗೆ ಅದ್ರ ಜೊತೆಗೆ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಪೂರ್ತಿಯಾಗಿ ಬೇಯಬೇಕು ಫ್ರೆಂಡ್ಸ್. ಸೊ ಅಂದರೆ ತುಂಬ ರೆಡ್ಡಾಗಿ ಬೇಯ್ದಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್. ಈರುಳ್ಳಿ ಎಲ್ಲ ಹಾಕ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಬೆಂದಾದಮೇಲೆ ಇದೆಲ್ಲ ಕಾಮನ್ ಫ್ರೆಂಡ್ಸ್. ಅಂದರೆ ಲೈಕ್ ನಮ್ಮ ಮನೇಲಿ ಏನಾದರೂ ತರಕಾರಿ ಇಲ್ಲ ಅಂದಾಗ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ ಟೊಮೊಟೊ ಮತ್ತು ಈರುಳ್ಳಿ. ಹಾಗೆ ಆಮೇಲೆ ಟೊಮೊಟೊ ತೊಳಿಬೋದು ಕೆಲವರು, ಬಟ್ ತೊಳಿಬಾರ್ದು. ಯಾಕಂದರೆ ಅದು ಹುಳಿ ಹುಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಬಟ್ ಅಷ್ಟೇನು ಹುಳಿ ಇರೋಂಗಿಲ್ಲ. ನಾವು ಆಯಿಲಲ್ಲಿ ಚೆನ್ನಾಗಿ ಬೇಯಿಸಿದಾಗ ಮತ್ತು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿದಾಗ ಅದು ಹುಳಿ ಕಡಿಮೆ ಆಗಿಬಿಡುತ್ತೆ. ಬಟ್ ಸೊ ಹಾಗಾಗಿ ನಾನು ತೊಳೆದಿರಲಿಲ್ಲ. ಹಾಗೆ ಸ್ವಲ್ಪ ಖಾರ ಉಪ್ಪು ಹಾಕಿದೆ. ಅಂದರೆ ಅದು ನಾನು ಯಾವಾಗಲೂ ಖಾರ ಉಪ್ಪನ್ನ ಆಯಿಲಲ್ಲೇ ಹಾಕ್ತೀವಿ. ಚೆನ್ನಾಗಿ ಕಲ್ಕೊಳ್ಳುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಬೇಕು. ಬೆಂದಾದಮೇಲೆ ನಿಮಗೆ ಕೊಬ್ಬರಿ ಏನಾದರೂ ತುರಿದಿದ್ದು ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿದ್ದೀನಿ, ಅಂದರೆ ನಮಗೆ ರೈಸ್ಗೂ ಬೇಕು ಅಂತ. ಸೊ ಈಗ ರೊಟ್ಟಿ ಇದೆ, ಟೊಮೊಟೊ ಚಟ್ನಿ, ಬಿಸಿ ಬಿಸಿ ರೈಸು ಮತ್ತು ಉಪ್ಪಿನಕಾಯಿ ಮನೇಲಿ ಮಾಡಿದ್ದು. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿದೆ. ಸ್ವಲ್ಪ ನನಗೆ ಕಟ್ಟಿ ಕಟ್ಟಿ ರೊಟ್ಟಿನೇ ಇಷ್ಟ. ಸೊ ರೊಟ್ಟಿ ಮತ್ತು ಅದು ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಏನು ಪುಟಾಣಿ ಚಟ್ನಿನ ಕೊಡ್ತೀವಿ ಸ್ವಲ್ಪ ಹಳಕಳಕ್ಕಾಗಿ ಹಾಕಬೇಕು, ಫುಲ್ಲು ಗ್ರೈಂಡಾಗೂ ಮಾಡಬಾರ್ದು. ಸೊ ಅಳಕಳಕ್ಕೆ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಸೂಪರು. ಸೊ ಇದು ನೆಕ್ಸ್ಟ್ ಮಾರ್ನಿಂಗು ಫ್ರೆಂಡ್ಸ್. ನಾವು ಟಿಫನ್ಗೆ ಅವಲಕ್ಕಿ ಮಾಡ್ತಾಯಿದ್ವಿ. ಸೊ ಅವಲಕ್ಕಿ, ಈ ಸ್ಮಾಲ್ ಅವಲಕ್ಕಿನ ತುಂಬ ಚೆನ್ನಾಗಿ ತೊಳೆದು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ, ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅವಲಕ್ಕಿಯಲ್ಲಿ ನಾವು ಸ್ವಲ್ಪ ತುಂಬ ಪೀಸಾಗಿ ಈರುಳ್ಳಿನ ಕಟ್ ಮಾಡಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿದ್ದೀವಿ. ಚೆನ್ನಾಗಿರುತ್ತೆ ಮೀಡಿಯಮ್ ಸೈಜಲ್ಲೇ ಹಾಕಿದ್ರೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಬೆಂದಾಗಿ ಮತ್ತು ತುಂಬ ಕೆಂಪಾಗಾದಮೇಲೆ ನಾನೀಗ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಆಪ್ಷನಲ್, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಂಗಿಲ್ಲ. ಸೊ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಬೇಕು. ಹಾಗೆ ಪುಟಾಣಿ ಚಟ್ನಿನೂ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನೂ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿ ಬೇಯ್ದಾದಮೇಲೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ. ಸ್ವಲ್ಪ ನೋಡಿ, ಈಗ ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಹಾಗೆ ಅವಲಕ್ಕಿನೂ ಹಾಕಿ ಫಸ್ಟ್ ಏನು ಮಾಡ್ತೀನಿ, ಸ್ಟವ್ ಆಫ್ ಮಾಡಿ ತುಂಬ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅವಲಕ್ಕಿನ ಬಿಸಿ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ಅದು ಗ್ಯಾಸ್ ಮೇಲೆ ಇದಾಗುತ್ತೆ ಪೂರ ಎಲ್ಲ ಕಲ್ಕೊಂಡಾದಮೇಲೆ. ಸೊ ಇದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ಇದೆ ಫ್ರೆಂಡ್ಸ್ ಇವತ್ತು. ಅದಕ್ಕಾಗಿ ಸ್ವಲ್ಪ ಅಲ್ಲ ಹಾಕಿ ಚಾಯ್ ಮಾಡ್ತಾಯಿದ್ದೀನಿ.
ಹೇಳ್ತಾರೆ ಸಕ್ಕರೆ ಯೂಸ್ ಮಾಡಬಾರ್ದು ಬೆಲ್ಲ ಯೂಸ್ ಮಾಡಬೇಕು ಅಂತ. ಬಟ್ ಆಬ್ವಿಯಸ್ಲಿ ನಾವೆಲ್ಲ ಸಕ್ಕರೆನೇ ಯೂಸ್ ಮಾಡ್ತೀವಿ. ಬಟ್ ಸ್ವಲ್ಪ ಮೀಡಿಯಮಾಗಿ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಜಾಸ್ತಿ ಸಕ್ಕರೆ ತಿನ್ನಬಾರ್ದು. ಏನೋ ಈ ಡೇಯಲ್ಲಿ ಒಂದು ಚೂರು ತಿಂದರೂ ಓಕೆ. ಸೊ ಅದಕ್ಕಾಗಿ ಚಾಯ್ ಮಾಡ್ತಾಯಿದ್ದೀನಿ. ತುಂಬ ಕೋಲ್ಡ್ ಇದೆ ಹೊರಗಡೆ. ಸೊ ಟೀ ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ. ನಾನಂತೂ ಟೀನ ಫ್ರೆಂಡ್ಸ್ ತುಂಬ ಇದು ಮಾಡ್ತೀನಿ, ಅಂದರೆ ಕುದಿಸಿದಾದ್ಮೇಲೆ ಅದ್ರ ಫ್ರೆಗ್ರೆನ್ಸ್ ಚೆನ್ನಾಗಿ ಬರುತ್ತೆ. ಸೊ ನೈಟ್ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಎವರ್ ಗ್ರೀನ್ ಚಟ್ನಿ ಇದು. ಇದಕ್ಕೇನಿಲ್ಲ, ಈರುಳ್ಳಿನ ಒಂದು ಈರುಳ್ಳಿಯಲ್ಲಿ ಹಾಫ್ ಪೀಸ್ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜಾಸ್ತಿ ಶೇಂಗಾ ತೊಗೋಬಾರ್ದು ಫ್ರೆಂಡ್ಸ್, ಸ್ವಲ್ಪ ಶೇಂಗಾನ ಹುರ್ಕೋಬೇಕು. ಸೊ ಆಯಿಲ್ ಕಾದಾದ್ಮೇಲೆ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗೆ ಕೆಂಪಗಾಗೋ ಥರ ಹುರ್ಕೊಂಡು ತೆಗೆದಿಟ್ಕೋಬೇಕು. ಆಮೇಲೆ ಈರುಳ್ಳಿನ ಹುರ್ಕೋಬೇಕು ಆಯಿಲಲ್ಲಿ. ನಾನು ಆಮೇಲೆ ಬೆಳ್ಳುಳ್ಳಿನ ತೆಗೆದು ಬಾಜಿಟ್ಟು, ಯಾಕಂದರೆ ಬೆಳ್ಳುಳ್ಳಿ ಭಾಳ ಹುರ್ಕೊಂಡಾಗ ಅದು ಕರ್ಕಲಾಗ್ಬಿಡುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಹುರಿದು ತೆಗೆದಿಟ್ಟಿದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಹುರ್ಕೋತಿದ್ದೀನಿ ಫ್ರೆಂಡ್ಸ್. ಈರುಳ್ಳಿನ ತುಂಬ ಒಂದು ಲೆವೆಲ್ಲಿಗೆ ರೆಡ್ ಕೆಂಪಗಾಗೋವರೆಗೂ, ಅಂದರೆ ಅಷ್ಟು ಬ್ಲ್ಯಾಕ್ ಅಲ್ಲ, ಕೆಂಪಗಾಗೋವರೆಗೂ ಈರುಳ್ಳಿನ ಹುರ್ಕೋಬೇಕು. ಆಮೇಲೆ ಶೇಂಗಾನ ಹುರ್ಕೊಂಡಿದ್ದೀನಿ ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ. ಶೇಂಗಾನ ಸ್ವಲ್ಪ ಇರೋದ್ರಿಂದ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತೆ. ಇದು ಮಾಡಿದ್ದೀನಿ. ಸೊ ಇದಕ್ಕೆ ನಿಮಗೆ ಇದು ಹಾಕಬೇಕು ಫ್ರೆಂಡ್ಸ್, ಹುಣಸೆನ ನಮ್ದೇನಿರುತ್ತೆ ಹುಣಸೆನ ತೆಕ್ಕೊಂಡು ಅದನ್ನೇ ಕುಟ್ಟೋವಾಗ ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಮೆಣಸಿನ್ಕಾಯಿನೂ ಹುರ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಏನಿಲ್ಲ ಫ್ರೆಂಡ್ಸ್, ತುಂಬ ನಮಗೆ ಇಷ್ಟು ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕೂಡ ಮಾಡಿಟ್ಟಿದ್ದೀವಿ ರೈಸ್ ಜೊತೆ ಮತ್ತು ರೊಟ್ಟಿ ಜೊತೆ. ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಚಟ್ನಿ ಇರಲಿ ಅಂತ ಮಾಡ್ತಾಯಿದ್ದೀವಿ. ಸೊ ಎಷ್ಟು ಡೇ ಬೇಕಾದರೂ ಇಡ್ಬೋದು. ನೀವೆಷ್ಟು ಹುಳಿ ಹಾಕ್ತೀರಾ ಅಷ್ಟು ದಿನ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ರೆಡಿ ಆದಮೇಲೆ ಬಿಸಿ ಬಿಸಿ ರೊಟ್ಟಿ ತೊಗೋಬೇಕು. ರೊಟ್ಟಿ ಮೇಲೆ ಇದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಈಗೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ಇಲ್ಲಿ ಕುಟ್ತಾ ಇದೆ, ನಾನು ಕಲೆಯಲ್ಲೇ ಕುಟ್ತಾ ಇದ್ದೀನಿ, ಗ್ರೈಂಡ್ ಮಾಡಿಲ್ಲ. ಸೊ ಜೀರಿಗೆ ಕೂಡ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ಹಾಕಿ, ಇಲ್ಲಿ ಹುಣಸೆನೂ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಉಪ್ಪು ಹಾಕಿ ಮತ್ತು ಶೇಂಗಾ ಎಲ್ಲ ಕುಟ್ಟೋವಾಗ ಮಿಕ್ಸ್ ಮಾಡ್ಕೊಂಡು ಕುಟ್ಟಿದ್ರೆ ಟೇಸ್ಟ್ ಮಾತ್ರ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಚಟ್ನಿ ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿದೆ ಚಟ್ನಿ. ಸೊ ರೊಟ್ಟಿ ಮತ್ತು ಸಾಂಬಾರು ಮತ್ತು ಚಟ್ನಿ ತಿಂತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರಿ, ನಗ್ತಾಯಿರಿ. ನನ್ನ ಚಾನೆಲ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕವಿದೆ. ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.